ನಮಸ್ಕಾರ. ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿಯೋಜನೆ ವರದಿಗಾರ. ರಾಜ್ಯದಲ್ಲಿಯೇ ಕಲಬುರಗಿಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ತೊಗರಿ ಬೆಳೆಯುವಂಥ ಪ್ರದೇಶ ವಿಜಯಪುರ ಜಿಲ್ಲೆ. ಆದರೆ ಈ ಬಾರಿ ವಿಜಯಪುರ ಜಿಲ್ಲೆಯ ತೊಗರಿ ಬೆಳೆಗಾರರು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ಇರುವಂಥದ್ದು. ಕಳೆದ ಆಗಸ್ಟ್ನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಪ್ರವಾಹ ಉಂಟಾದ ಕಾರಣದಿಂದಾಗಿ ಮತ್ತು ಅತಿಯಾದ ಮಳೆ ಉಂಟಾದ ಕಾರಣ ಆ ಬೆಳೆ ಹಾನಿಯಾಗಿತ್ತು. ಅದರ ಬಗ್ಗೆ ಬೆಳೆ ವಿಮೆಯನ್ನು ರೈತರು ತುಂಬಿದ್ರು. ಸರ್ಕಾರದಿಂದ ಮಧ್ಯಂತರ ಪರಿಹಾರ ಏನೋ ಬಂತು, ಆದರೆ ಬೆಳೆ ವಿಮೆಯನ್ನು ತುಂಬಿ ಅದರಿಂದ ಪರಿಹಾರ ಬರುತ್ತೆ ಅಂತೇಳಿ ರೈತರು ಕಾಯುವಂತಾಗಿತ್ತು. ಆದರೆ ಈವರೆಗೂ ಪರಿಹಾರ ಬರದೇ ಇರೋದು ರೈತರ ಆತಂಕಕ್ಕೆ ಕಾರಣವಾಗಿದೆ. ವಿಜಯಪುರ ಜಿಲ್ಲೆ ಪಕ್ಕದಲ್ಲೇ ಕಲಬುರಗಿ, ಯಾದಗಿರಿ ಸೇರಿದಂತೆ ರಾಯಚೂರು ಈ ಭಾಗದ ಜಿಲ್ಲೆಗಳಿಗೆ ಬೆಳೆ ವಿಮೆ ಮಧ್ಯಂತರವಾಗಿ ಬಂದಿದೆ. ಆದರೆ ವಿಜಯಪುರ ಜಿಲ್ಲೆಗೆ ಬಂದಿಲ್ಲ. ತಾಂತ್ರಿಕ ಸಮಸ್ಯೆ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಬೆಳೆ ವಿಮೆ ಬಂದಿಲ್ಲ ಅಂತೇಳಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದು ರೈತರ ಪ್ರಶ್ನೆ ಆಗಿರುವಂಥದ್ದು. ನೀವು ಹಣ ತುಂಬಿಕೊಳ್ಳುವಾಗ ಇಲ್ಲದೇ ಇರುವಂತಹ ತಾಂತ್ರಿಕ ಸಮಸ್ಯೆ ಹಣ ಕೊಡುವಾಗ ಯಾಕೆ ಬರುತ್ತೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಹೆಕ್ಟೇರ್ಗೂ ಅಧಿಕ ಪ್ರದೇಶ ಬೆಳೆಯಿಂದ ಹಾನಿಯಾಗಿತ್ತು. ಅದರಲ್ಲೂ ಭೀಮಾ ನದಿ ಭಾಗದಲ್ಲಿ ಭೀಮಾ ನದಿಗೆ ಪ್ರವಾಹ ಉಂಟಾದ ಕಾರಣದಾಗಿ ಬಹಳಷ್ಟು ಸಮಸ್ಯೆ ಉಂಟಾಗಿತ್ತು. ಅದಾದ ಬಳಿಕ ಅಧಿಕಾರಿಗಳು ಬಂದು ಸರ್ವೆಯನ್ನು ಮಾಡಿದರು, ಜೊತೆಗೆ ಮಧ್ಯಂತರ ಪರಿಹಾರವಾಗಿ ಸ್ವಲ್ಪ ಹಣವನ್ನು ಕೊಟ್ಟರು. ಆದರೆ ವಿಮೆಯಿಂದ ನಮಗೆ ಜಾಸ್ತಿ ಹಣ ಬರುತ್ತೆ ಅಂತೇಳಿ ರೈತರ ಒಂದು ಆಶಾಭಾವನೆ ಆಗಿತ್ತು. ಅದಕ್ಕೇ ಅವರು ಹಣವನ್ನು ತುಂಬಿದ್ರು. ಆದರೆ ಈವರೆಗೂ ಹಣ ಬರದೇ ಇರೋದು ಅವರಿಗೆ ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಸುಮಾರು 80,000ಕ್ಕೂ ಅಧಿಕ ಜನ ರೈತರು ವಿಮೆಯನ್ನು ಹಣವನ್ನು ತುಂಬಿರುವಂಥದ್ದು. ಅದರಲ್ಲಿ ಸುಮಾರು 20,000ಕ್ಕೂ ಅಧಿಕ ರೈತರಿಗೆ ಬಂದಿದೆ. ಆದರೆ ಉಳಿದ ರೈತರಿಗೆ ಇನ್ನೂ ಹಣ ಬಂದಿಲ್ಲ. ಅದು ಬೇರೆ ಬೇರೆ ಕಂತು ರೂಪದಲ್ಲಿ ಬರಬೇಕಾಗಿತ್ತು. ಅದು ಮಧ್ಯಂತರ ಹಣ ಸಹಿತ ಬರಬೇಕಾಗಿತ್ತು, ಅದು ಸಹಿತ ಬಂದಿಲ್ಲ ಅನ್ನೋದು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಆಮೇಲೆ ಬಬಲೇಶ್ವರ ಸೇರಿದಂತೆ ಬೇರೆ ಬೇರೆ ಭಾಗದ ರೈತರಿಗೆ ಬಂದಿದೆ. ಆದರೆ ಇಂಡಿ ಆಗಿರ್ಬೋದು, ಬಸವನ ಬಾಗೇವಾಡಿ ಸೇರಿದಂತೆ ಈ ಭಾಗದ ರೈತರಿಗೆ ಇದುವರೆಗೂ ಪರಿಹಾರ ಬರದೇ ಇರೋದು ಅವ್ರಿಗೆ ಒಂದು ಆತಂಕಕ್ಕೆ ಕಾರಣವಾಗಿದೆ. ಆಗ ಆ ತಾಲೂಕಿನ ರೈತರಿಗೆ ಬಂದಿದೆ ಹಣ, ನಮ್ಗೆ ಯಾಕೆ ಬಂದಿಲ್ಲ ಅಂತೇಳಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸಹಿತ ಒಂದು ಸಮಜಾಯಿಷಿಯನ್ನು ಕೊಡೋ ಕೆಲಸನ ಮಾಡಿದ್ದಾರೆ. ಸುಮಾರು 10-12 ದಿನದಲ್ಲಿ ನಿಮ್ಮ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಹಣ ಬರೋದು ಯಾಕೆ ವಿಳಂಬ ಅಂತ ಹೇಳಿದ್ರೆ ಟೆಕ್ನಿಕಲ್ ಸಮಸ್ಯೆ ಆಗಿತ್ತಂದರೆ ಹಣ ತಗೊಳ್ಳುವಾಗಲೇ ಅದನ್ನು ಸಮಸ್ಯೆ ಪರಿಹಾರ ಮಾಡಬೇಕಾಗಿತ್ತು ನೀವು. ಈಗ ಹಣ ವಾಪಸ್ ಕೊಡೋ ಸಮಯದಲ್ಲಿ ಟೆಕ್ನಿಕಲ್ ಸಮಸ್ಯೆ ಬಂದಿದೆ ಅಂತೇಳಿ ವಿಳಂಬ ಮಾಡ್ತಾ ಇರೋದು ಸರಿಯಲ್ಲ ಅಂತೇಳಿ. ಮತ್ತು ಪಕ್ಕದ ಜಿಲ್ಲೆಗಳಿಗೆ ಬಂದಿದೆ, ಆದರೆ ನಮ್ಮ ಜಿಲ್ಲೆಗೆ ಹಾಕಿಲ್ಲ ಅಂತೇಳಿ. ಯಾಕಂದರೆ ಕಲಬುರಗಿನ ಹೊರತುಪಡಿಸಿದರೆ ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಇರುವಂಥದ್ದೇ ವಿಜಯಪುರ ಜಿಲ್ಲೆ. ಅದಾದ ಬಳಿಕ ಯಾದಗಿರಿ, ರಾಯಚೂರು ಈ ರೀತಿ ಆಗುತ್ತೆ. ಮೊದಲ ಜಿಲ್ಲೆಗೆ ಬಂದಿದೆ, 2ನೇ ಜಿಲ್ಲೆಗೆ ಬಂದಿಲ್ಲ, ಮತ್ತು ಉಳಿದ ಜಿಲ್ಲೆಗೆ ಬಂದಿರುವಂಥದ್ದು ಯಾವ ರೀತಿ ಅಂಥೇಳಿ ರೈತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತು ಅಧಿಕಾರಿಗಳು ಸಹಿತ ವಿಮೆ ತುಂಬಿಕೊಂಡಿರೋ ಕಂಪ್ನಿಗಳ ಜೊತೆ ಮಾತುಕತೆಯನ್ನು ಮಾಡಿ ಆದಷ್ಟು ಬೇಗ ನಿಮ್ಮ ಹಣ ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಭರವಸೆ ಇನ್ನೂ ಭರವಸೆಯಾಗಿ ಉಳಿಯುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಸುಮಾರು 1 ವಾರ ಆದರೂ ಸಹಿತ ಇನ್ನೂ ಅವರಿಗೆ ಖಾತೆಗೆ ಹಣ ಬಂದಿಲ್ಲ. ಅಂದರೆ ಮನವಿ ಕೊಟ್ಟು 1 ವಾರ ಆದರೂ ಸಹಿತ ಇನ್ನೂ ಖಾತೆಗೆ ಹಣ ಬರದೇ ಇರೋದ್ರಿಂದ ಒಂದು ರೀತಿ ಆತಂಕ ಇರುತ್ತದೆ. ಒಂದು 10-15 ದಿನಗಳ ಬರುತ್ತೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಬರುತ್ತೋ ಇಲ್ಲ ಅನ್ನೋ ಇದನ್ನು ಗ್ಯಾರಂಟಿ ಇಲ್ಲ. ಯಾಕಂದರೆ ತಾಂತ್ರಿಕ ಸಮಸ್ಯೆಗಳನ್ನು ಅಧಿಕಾರಿಗಳಲ್ಲಿ ಮತ್ತು ಹಣ ಪಡೆದಂತಹ ವಿಮಾ ಕಂಪ್ನಿಗಳು ಹೇಳ್ತಾ ಇರುವಂಥದ್ದು. ಇದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಕೊನೆ ಕ್ಷಣದಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆ ಇಟ್ಕೊಂಡು ನಮ್ಮ ಹಣ ಏನಾದರೂ ಕೊಡದೆ ಬಿಡ್ತಾರಾ ಅನ್ನೋ ಒಂದು ಅನುಮಾನ ಅವ್ರ ಕಡೆ ಇರುವಂಥದ್ದು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇದರಲ್ಲಿ ಮಧ್ಯಪ್ರವೇಶನ ಮಾಡಿ ರೈತರಿಗೆ ಯಾಕೆ ಹಣ ಬಂದಿಲ್ಲ, ಅದಕ್ಕೆ ಏನು ಸಮಸ್ಯೆ ಆಗಿದೆ ಮತ್ತು ಅದಕ್ಕೆ ಪರಿಹಾರ ಏನು ಅಂತೇಳಿ ಹಿರಿಯ ಅಧಿಕಾರಿಗಳೇ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಂಥದ್ದು. ಒಂದೇ ಜಿಲ್ಲೆಯಲ್ಲಿ ಬೇರೆ ತಾಲೂಕುಗಳಲ್ಲಿ ಬಂದಿದೆ, ನಮ್ಮ ತಾಲೂಕಿಗೆ ಬಂದಿಲ್ಲ ಯಾಕೆ ಅನ್ನೋದು ಸಹಜವಾಗಿ ರೈತರ ಪ್ರಶ್ನೆ. ಅದು ಕೇವಲ ರೈತರ ಪ್ರಶ್ನೆ ಅಂತಲ್ಲ, ಯಾರು ಹಣ ತುಂಬಿದ್ದಾರೆ ಅವ್ರಿಗೆಲ್ಲರಿಗೂ ಸಹಜವಾಗಿ ಪ್ರಶ್ನೆ ಬರುತ್ತೆ. ಯಾಕಂದರೆ ಜಿಲ್ಲೆ ಒಂದೇ ಇದೆ, ಪ್ರದೇಶ ಒಂದೇ ಇದೆ, ಅವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಯಾಕೆ ಅಂತೇಳಿ. ಭೌಗೋಳಿಕವಾಗಿ ಅದು ಏನಾದರೂ ಜಿಯೋಗ್ರಫಿಕಲಿ ಆಗಿ ಅದನ್ನು ಸೈಂಟಿಫಿಕ್ ಆಗಿ ಅದನ್ನು ಐಡೆಂಟಿಫೈ ಮಾಡಿದ್ರು ಸಹಿತ ಆ ತಾಲೂಕಿಗೆ ನಮ್ಮ ತಾಲೂಕಿಗೆ ಏನು ವ್ಯತ್ಯಾಸ ಅನ್ನೋದು ಸಹಿತ ಅವ್ರು ರೈತರಿಗೆ ಕನ್ವಿನ್ಸ್ ಮಾಡುವಂಥ ವ್ಯವಸ್ಥೆನ ಅಧಿಕಾರಿಗಳು ಮಾಡಬೇಕಾಗಿರುತ್ತದೆ. ಹಾಗಾಗಿ ಆದಷ್ಟು ಬೇಗ ನಮಗೆ ಪರಿಹಾರ ಕೊಡಿಸಬೇಕು ಅಂತ ಹೇಳಿ ರೈತರು ಮನವಿ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.